ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಕರ್ತನು ಒಳ್ಳೆಯವನಾಗಿದ್ದಾನೆ, ಒಳ್ಳೆದನ್ನೇ ಮಾಡುವ ದೇವರಾಗಿದ್ದಾನೆ. ನಾವು ಒಂದು ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ, ನಿತ್ಯ ಜೀವನದ ಬಗ್ಗೆ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ನಾವು ನಿತ್ಯ ಜೀವದ ಬಗ್ಗೆ ಆಲೋಚನೆ ಮಾಡಿದ್ರೆ ಈ ಲೋಕದಲ್ಲಿ ಏನೇ ನಡೆದರೂ ಕೂಡ ನಮಗೆ ನಿತ್ಯ ಜೀವದ ಬಗ್ಗೆ ದೃಷ್ಟಿ ಇರೋದ್ರಿಂದ ಯಾವ ಚಿಂತೆ, ಯಾವ ನೋವು ಆಗುದಿಲ್ಲ. ಹಲ್ಲೆಲೂಯ. ಯಾವಾಗ ನಾವು ಈ ಲೋಕದಲ್ಲಿ ನಮಗೆ ಅನ್ಕಂಫರ್ಟ್ ಫೀಲ್ ಆಗುವಾಗ, ಅಂದ್ರೆ ನಾವು ನೆನೆಸಿದ ರೀತಿಯಲ್ಲಿ ನಡೆದೇ ಇರುವಾಗ, ನೆನೆಸಿದ ರೀತಿಯಲ್ಲಿ ನಮಗೆ ಇರುವಂತ ಜಾಗದಲ್ಲಿ ಆ ಒಂದು ಸಮಾಧಾನ ಸಿಗದೇ ಇರುವಾಗ ನಮಗೆ ಏನನ್ಸುತ್ತದೆ, ಸ್ವಲ್ಪ ಇದಾದ್ರೂ ಕೂಡ ನಮಗೆ ಕಷ್ಟವಾಗ್ತದೆ. ಆದ್ರೆ ಯಾವಾಗ ನಾವು ನಿತ್ಯ ಜೀವವನ್ನ ಹೊಂದತಕ್ಕವರು ಅನ್ನೋದನ್ನ ನಾವು ದೃಷ್ಟಿ ಇಟ್ಟು ನಡೀತೇವೋ, ನಮಗಿಲ್ಲಿ ಅನ್ಕಂಫರ್ಟ್ ಆದ್ರೂ ಕೂಡ, ಒಂದ್ ಸ್ವಲ್ಪ ಸಮಾಧಾನ ಇಲ್ಲದ ಪರಿಸ್ಥಿತಿ ಬಂದರೂ ಕೂಡ ನನ್ನ ದೇವರು ನನಗೆ ಒಂದು ಸಮಾಧಾನ ಇಟ್ಟಿದ್ದಾನೆ ಎನ್ನುವಂತ ನಿರೀಕ್ಷೆಯಿಂದ ನಾವು ಜೀವಿಸುವವರಾಗಿರ್ತೇವೆ. ಹಲ್ಲೆಲೂಯಾ. ನಾವು ಮೊದಲನೇ ದಿವಸ ನಿತ್ಯ ಜೀವ ಅಂದ್ರೆ ಏನು, ನಮ್ಮ ಮನಸ್ಸಿನಲ್ಲಿ ನಾವು ಒಂದು ಹುಳ ಬಿಟ್ಕೊಂಡ್ವಿ. ಅದುವರೆಗೂ ಆಲೋಚನೆ ಮಾಡಿದೀವೋ ಇಲ್ಲೋ ಅಷ್ಟು ಗಾಢವಾಗಿ ಆಲೋಚನೆ ಮಾಡಿದವೋ ಇಲ್ಲ. ಯಾಕಂದ್ರೆ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ತಾಯಿಯಿಂದ ಹುಟ್ಟಿ ಬಂದಿದ್ದೇವೆ. ತಾಯಿಯಿಂದ ಹುಟ್ಟಿ ಬಂದ ಕೂಡಲೇ ಆ ತಂದೆ ತಾಯಿ ಆ ತಾಯಿಯನ್ನು ಉಣಿಸುವಂತ ಕರ್ತವ್ಯಗಳನ್ನ ಮಾಡಿದ್ರು. ನಾವು ಯಾವಾಗ ಒಂದು ಇರುವಂತ ಕೆಲಸ ಏನಂತಂದ್ರೆ ಸರಿಯಾಗಿ ಹೊಟ್ಟೆ ತುಂಬಿಸೋದಷ್ಟೇ. ಆರೋಗ್ಯವಾಗಿರೋದಂದ್ರೆ ಹೊಟ್ಟೆ ತುಂಬಿಸೋದು, ಸಿಕ್ಕಿದ ಇಂಜೆಕ್ಷನ್ಗಳನ್ನೆಲ್ಲ ತಿನ್ನೋದು. ಯಾಕಂದ್ರೆ ಮೊನ್ನೆ ನಾನು ಲಿಸ್ಟ್ ನೋಡ್ತಾ ಇದ್ದೆ, ಪಾಪುಗೆ ಕೊಡೋ ಒಂದು ವರ್ಷ 6 ತಿಂಗಳ ತನಕ ಚುಚ್ತಾರೆ. ಅದ್ರ ಒಂದು ಪಟ್ಟಿ ಇಷ್ಟಿದೆ, ಇಷ್ಟನ್ನೆಲ್ಲ ಚುಚ್ಚಿಸ್ಕೋಬೇಕಲ್ಲ. ನಮ್ಗೆ ಚುಚ್ಚಿಸ್ಕೊಂಡಾಗ ಗೊತ್ತಿಲ್ಲ, ಈಗ ಕೈಯಲ್ಲಿ ಇರೋದಕ್ಕೆ ಚುಚ್ಚಬೇಕಲ್ಲ ಅಂತ ಅನ್ಕೊಂಡು ಚುಚ್ಚೋದಕ್ಕೆ ಜನನ ಕರೆಸಿ ಚುಚ್ಚಿಸ್ಬೇಕಲ್ಲ ಅಂತ ಅನ್ಕೊಂಡು ಕಷ್ಟ ಆಗಿದೆ. ಆದ್ರೆ ಆ ಸಮಯದಲ್ಲಿ ಇರುವಂತ ಕೆಲಸ ಅಷ್ಟೇ. ಅದೇ ರೀತಿ ಬೆಳೆದ ನಂತರ ಏನಾಗುತ್ತೆ, ಎಜುಕೇಶನ್ ಏನಾದ್ರೂ ಮಾಡೋ, ವಿದ್ಯಾರ್ಹತೆ ಮಾಡಬೇಕು. ಈ ಒಂದು ಸಮಾಜದಲ್ಲಿ ಜೀವಿಸಬೇಕಾದ್ರೆ ಏನಾದ್ರೂ ಒಂದು ಜ್ಞಾನ ಪಡ್ಕೋಬೇಕು ಅಂತ ಮುಂದಾಗುತ್ತೆ. ಸ್ವಲ್ಪ ದಿನ ಆದ ನಂತರ ತದನಂತರ ಕೆಲಸ ಸಿಗಬೇಕು. ಆ ವಿದ್ಯಾರ್ಹತೆ ಮೇರೆಗೆ ಕೆಲಸದಗೋಸ್ಕರ ನಾವು ಓಡಾಡ್ತೇವೆ. ಕೆಲಸ ಸಿಕ್ಕಿದ ನಂತರ ನಮ್ಮ ಜೀವಿತವನ್ನ ನಾವು ಒಬ್ಬಂಟಿಗೆ ಇರುವಂತರು, ನಾವು ಸಂಗಾತಿಗಳಾಗಿ ಇಬ್ಬರಾಗಿ ಮಾರ್ಪಟ್ಟು ಜೀವನವನ್ನು ನಡೆಸಬೇಕು. ತದನಂತರ ನಾವು ಜೀವಿತದಲ್ಲಿ ಏನ್ ಪಾಠ ಕಲ್ತಿದ್ದೇವೋ ಅದನ್ನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ತದನಂತರ ನಾವು ವೃದ್ಧಾಪ್ಯವನ್ನ ಹಾದು ಹೋಗ್ಬೇಕು. ಯಾವ ಸ್ಥಿತಿಯಲ್ಲಿ ತಿನ್ನುವುದೇ ಒಂದು ಕೆಲಸ ಆಗಿತ್ತೋ ಆ ಸಮಯದಲ್ಲಿ ಅಷ್ಟೇ ತಿಂದು ಅರಗಿಸ್ಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ಪರಿಸ್ಥಿತಿಗೆ ಬರ್ತೀವಿ. ಇಷ್ಟೇ ನಮ್ಮ ಜೀವನ ಅನ್ನೋ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ವಿ. ಆದ್ರೆ ಕರ್ತನು ಇಲ್ಲಿರುವ ಜೀವನ ಅಲ್ಲ, ಪರಲೋಕದಲ್ಲಿ ಒಂದು ಜೀವನ ಇದೆ. ಆ ನಿತ್ಯ ಜೀವವನ್ನು ಹೊಂದೋದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ನಾವು ಶ್ರಮ ಪಡಬೇಕಾಗಿದೆ ಅನ್ನೋದನ್ನ ಕರ್ತನು ನಮಗೆ ತಿಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ಕಲಿತುಕೊಂಡಂತ ವಿಚಾರ, ಈ ಸತ್ಯವೇದಲ್ಲಿರುವಂತಹ ಹಳೆಯ ಒಡಂಬಡಿಕೆಯ ಭಕ್ತರು ಅವರಿಗೆ ನಿತ್ಯ ಜೀವದ ಬಗ್ಗೆ ಜ್ಞಾನ ಇತ್ತ. ಯಾಕಂತಂದ್ರೆ ಎಲ್ಲ ಯಾವ ಜಾಸ್ತಿ ಆತ್ಮಿಕವಾಗಿ ನಡೆಯುವಂತ ವಿಚಾರಗಳು, ದೇವರಿಗೆ ವಿಧೇಯರಾಗಿ ನಡೆಯುವಂತ ವಿಚಾರಗಳು ಹೆಂಗಿದ್ವು ಅಂತಂದ್ರೆ ಅದು ಎಲ್ಲವೂ ಕೂಡ ಕಣ್ಣಿಗೆ ಕಾಣುವ ರೀತಿಯಲ್ಲಿ, ಕ್ರಿಯೆಗಳನ್ನ ಮಾಡುವ ರೀತಿಯಲ್ಲಿ ಇತ್ತು. ಆದ್ರೆ ಹೊಸ ಒಡಂಬಡಿಕೆ ಬಂದಾಗ ಇಲ್ಲಿ ನಮ್ಮ ಹೃದಯ ಏನೇ ಮಾಡಿದ್ರು ಕೂಡ ಹೃದಯ ಶುದ್ಧಿ ಇದ್ದು ನಾವು ಮಾಡಬೇಕನ್ನುವಂತ ಬಂದಾಗ ನಾವು ಯಾವುದನ್ನ ನಿತ್ಯ ಜೀವ ಅಂತ ಅಂದುಕೊಳ್ಬೇಕು. ಇವತ್ತಿನ ದಿವಸದಲ್ಲಿ ನಮಗೆ ಯಾರೆಷ್ಟು ಏನೇ ಹೇಳಿದ್ರು ಕೂಡ ನಮಗೆ ಒಬ್ಬನ ಮಾತು ಒಂದು ಪ್ರಾಮುಖ್ಯ. ಯಾರ ಮಾತಾಗಿದೆ? ಯೇಸು ಕ್ರಿಸ್ತನ ಬಗ್ಗೆ ಮಾತು, ಆತನ ಪ್ರಾಮುಖ್ಯ ಆಗಿದೆ. ಆತನ ಏನ್ ಹೇಳಿದ್ದಾನೆ ನಿತ್ಯ ಜೀವದ ಬಗ್ಗೆ? ಯೋಹನ್ನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಇವತ್ತೆಲ್ಲ ಜಾಸ್ತಿ ಎಕ್ಸ್ಪ್ಲನೇಷನ್ ನಾನು ಕೊಡೋದಕ್ಕೆ ಹೋಗೋದಿಲ್ಲ. ಆ ಮಾತೆ, ದೇವರ ಮಾತೆ ನಿಮಗೆ ಎಕ್ಸ್ಪ್ರೆಷನ್ ಆಗಿದೆ. ಹಲ್ಲೆಲೂಯಾ. ಯೋಹನ್ನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯ ದೇವರಾಗಿರುವಂತ, ಒಬ್ಬನೇ ದೇವರಾಗಿರುವಂತ, ಈ ಲೋಕಕ್ಕೆ ಒಬ್ಬನೇ ಒಡೆಯನಾಗಿರುವಂತ, ಒಬ್ಬನೇ ಯಜಮಾನನಾಗಿರುವಂತ ಆತನನ್ನ, ಮತ್ತು ಅದೇ ರೀತಿಯಲ್ಲಿ ಆತನು ತಾನೇ ಆಗಿ ಅದು ತಂದೆ ಆಗಿದ್ದಾನೆ. ತನ್ನ ಹೆಸರನ್ನ ನಾರಾವತಾರಕ್ಕೆ ಒಬ್ಬ ವ್ಯಕ್ತಿಗೆ ಇಟ್ಟು ಕಳಿಸಿದಾರೆ ಅಂದ್ರೆ ಯೇಸು ಕ್ರಿಸ್ತನ ಮಾತ್ರ. ಆತನನ್ನ ತಿಳಿದುಕೊಳ್ಳುವುದೇ ನಿತ್ಯ ಜೀವ ಆಗಿದೆ. ಹಲ್ಲೆಲೂಯಾ. ಆತನನ್ನ ನಾವು ಸಂಪೂರ್ಣವಾಗಿ ತಿಳಿದು ನಾವು ಅನಲೈಸ್ ಮಾಡೋದಾದ್ರೆ
ಎನಲೈಸ್ ಮಾಡೋದಾದ್ರೆ ನಮಗೆ ನಿತ್ಯ ಜೀವ ಖಂಡಿತವಾಗಿ ದೊರೆಯುತ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ಇದನ್ನ ಸಂಪೂರ್ಣವಾಗಿ ತಿಳಿದವನು ಅಂತ ಅನ್ಕೊಂಡು ನಮಗೆ ಈ ಲೋಕದಲ್ಲಿ ಯೇಸು ಕ್ರಿಸ್ತನ ನಂತರ ನಮಗೆ ಒಬ್ಬನು ಸಿಗ್ತಾನೆ ಅನ್ನೋದ್ರೆ ಯಾರಾಗಿದ್ದಾನೆ? ಪೌಲನಿಂದ ನೋಡ್ತೀವಿ. ಪೌಲನ ಜೀವಿತವನ್ನು ನೋಡೋದಾದ್ರೆ ಅದನ್ನ ನೋಡ್ರಿ, ನಮ್ಗೆ ಯಾರಿಗಾದ್ರೂ ನಮಗೆ ಇವನ್ ನನ್ನನ್ನು ಒಳಗೊಂಡು ನನ್ನನ್ನು ಅನುಸರಿಸಿ ಅನ್ಕೊಂಡು ಹೇಳೋದಕ್ಕೆ ಯಾರಿಗೂ ಕಾನ್ಫಿಡೆನ್ಸ್ ಇಲ್ಲ. ಯಾಕಂದ್ರೆ ನಾವು ಸರಿಗಳನ್ನು ಮಾಡಿದೀವಿ, ತಪ್ಪುಗಳನ್ನು ಮಾಡಿದೀವಿ. ಸೊ ಹಂಗಿರೋದ್ರಿಂದ ನಾವು ಯಾರಿಗೂ ಹೇಳೋದಕ್ಕಾಗೋದಿಲ್ಲ, ನನ್ನನ್ನು ಕಂಪ್ಲೀಟ್ ಆಗಿ ನೀನು ಫಾಲೋ ಮಾಡು, ನಾನು ಸರಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆತನ ಹೇಳ್ತಾ ಇದ್ದಾನೆ, ನನ್ನನ್ನು ಅನುಸರಿಸಿರಿ ನಾನು ಹೇಳ್ತಾ ಇದ್ದಾನೆ. ಯಾಕಂದ್ರೆ ಆತನ ಒಳಗಡೆ ಯಾರ ಅನುಸರಿಸುವಿಕೆ ಇತ್ತು? ಯೇಸು ಕ್ರಿಸ್ತನ ಅನುಸರಿಸುವಿಕೆ ಇತ್ತು. ಹಲ್ಲೆಲೂಯಾ. ಅದಕ್ಕೋಸ್ಕರ ಆತನ ಹೇಳ್ತಾ ಇದ್ದಾನೆ, ನನ್ನನ್ನು ಅನುಸರಿಸಿರಿ ಅಂತ ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ ನಾವು ಇನ್ನೊಬ್ಬರಿಗೆ ಅನುಸರಿಸಿರಿ ಅನ್ಕೊಂಡು ಹೇಳ್ಬೇಕಾದ್ರೆ ನಾವು ಸರಿಯಾಗಿ ನಡೆಯಬೇಕಾಗಿ ನಮ್ಮೊಳಗಡೆ ಯೇಸು ಕ್ರಿಸ್ತನಿರಬೇಕು. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 5ನೇ ವಚನವನ್ನು ನೋಡುವಾಗ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 5ನೇ ವಚನ, ತೋಮನೊಂದು ಕ್ವಶನ್ ಕೇಳ್ತಾನೆ, ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯುತ್ತೆ, ನೀನು ಹೋಗುವಂತ ಅಡ್ರೆಸ್ ನಮಗೆ ಗೊತ್ತಿಲ್ಲ, ಮಾರ್ಗವು ಹೇಗೆ ತಿಳಿದಿತ್ತು? ನೀನು ಎಲ್ಲಿಗೆ ಹೋಗ್ತೀಯ ಅಂತಾನೆ ಗೊತ್ತಿಲ್ಲ. ಹಾಗಾದ್ರೆ ಯಾವ ಬಸ್ಸಲ್ಲಿ ಇಟ್ಕೊಂಡು ಹೋಗ್ಬೇಕು ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಯಾವ ಒಂದು ಟ್ರೈನಲ್ಲಿ ಇಟ್ಕೊಂಡು ಹೋಗ್ಬೇಕು ಅಂತ ನಮಗೆ ಗೊತ್ತಾಗುತ್ತೆ? ಯಾವ ಫ್ಲೈಟ್ ಅಲ್ಲಿ ನಾವು ಹೋಗ್ಬೇಕು ಅಂತ ನಮಗೆ ಗೊತ್ತಾಗುತ್ತೆ ಅಂತ ಅನ್ಕೊಂಡು ತೋಮನ ಕೇಳಿದಾಗ ಕರ್ತನೆ ಹೇಳ್ತಾ ಇದ್ದಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತನೇ ಮಾರ್ಗವು. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಈ ವಾಕ್ಯ ರಕ್ಷಣೆಯ ಪ್ರಾರಂಭದಲ್ಲಿ ಬಹಳ ಟಚ್ ಆಗಿರುವಂತಹ ವಾಕ್ಯ ಆಗಿರ್ಬೋದು. ಆತನು ಡೈರೆಕ್ಟ್ ಆಗಿ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಹಲ್ಲೆಲೂಯಾ. ಆತನಿಲ್ಲದೆ ನಾವು ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಈ ಲೋಕದಲ್ಲಿ ನಾವು ಯಾವುದೋ ಒಂದು ಆಶೀರ್ವಾದಕ್ಕೋಸ್ಕರ ತವಕ ಪಡ್ತಾ ಇರ್ತೇವೆ. ಆ ಆಶೀರ್ವಾದ ಸಿಗದೆ ಇರುವಾಗ ನಾವು ಆಲೋಚನೆ ಮಾಡ್ತೀವಿ, ಯೇಸುವೆ ಮಾರ್ಗನ, ಯೇಸುವೇನೆ ಸತ್ಯನ, ಯೇಸುವೆ ಜೀವನ ಅಂತ ಅನ್ಕೊಂಡು ಆಲೋಚನೆ ಮಾಡ್ತೀವಿ. ಎಲ್ಲ ಚೆನ್ನಾಗಿದ್ದಾಗ ಏನು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಯಾವ್ದಾದ್ರೂ ನಮಗೆ ಅಡ್ಡಿಗಳು, ಆತಂಕಗಳು ಬಂದಾಗ ನಾವು ಆಲೋಚನೆ ಮಾಡ್ತೀವಿ, ಯೇಸುವೆ ಮಾರ್ಗನ, ನಾನು ಹಿಂಗೇ ಜೀವನ ಮಾಡ್ಬೇಕಾ, ಹಿಂಗೇ ಇರ್ಬೇಕಾ, ಹಿಂಗೇ ಮಾಡ್ಬೇಕಾ ಅನ್ನೋದನ್ನ ಆಲೋಚನೆ ಮಾಡ್ತೀವಿ. ದೇವರ ವಾಕ್ಯವನ್ನು ನಾವೇನ್ ಮಾಡ್ತೀವಿ? ಸಂಶಯದಿಂದ ನೋಡ್ತೀವಿ. ತೋಮನು ಕೂಡ ಅದೇ ರೀತಿಯಲ್ಲಿ ಸಂಶಯದಿಂದ ನೋಡುವಂತ ಮನುಷ್ಯನೇ ಆಗಿದ್ದ. ಆದ್ರೆ ಒಂದು ದಿವಸ ಅವನಿಗೆ ಅರ್ಥವಾಗ್ತದೆ, ಯೇಸು ಕ್ರಿಸ್ತನ ಪುನರುತ್ಥಾನ ಒಂದೇ, ಆತನು ಸ್ವರ್ಗಾರೋಹಣ ಆದ ನಂತರ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದಂತ ತೋಮನಿಗೆ ಒಂದು ಅರ್ಥ ಆಗ್ತದೆ, ನಾನೇ ಮಾರ್ಗವು, ಆತನೇ ಮಾರ್ಗವು, ಆತನೇ ಸತ್ಯವು, ಆತನೇ ಜೀವವೆಂದು ಗೊತ್ತಾದ ನಂತರವೇ ಅದನ್ನ ಆಲೋಚನೆ ಮಾಡ್ತಾನೆ, ನಾನು ಭಾರತ ದೇಶಕ್ಕೆ ಹೋಗಿ ಕರ್ತನ ನಾಮವನ್ನ ಪ್ರಚುರಪಡಿಸಬೇಕು. ಹಲ್ಲೆಲೂಯಾ. ಅಲ್ಲಿಯ ಜನರಿಗೆ ನಾನು ಸುವಾರ್ತೆಯನ್ನ ಸಾರಬೇಕು ಅನ್ನೋದನ್ನ ಯಾರು ಡಿಸೈಡ್ ಮಾಡ್ತಾರೆ? ತೋಮನು ಡಿಸೈಡ್ ಮಾಡ್ತಾನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಿ ಇವತ್ತಿನ ದಿವಸವೂ ಕೂಡ ನಮ್ಮ ಹೃದಯವನ್ನು ದೃಢಪಡಿಸಿಕೊಳ್ಳೋಣ. ಯಾವುದೋ ಒಂದು ಆಶೀರ್ವಾದಕ್ಕೋಸ್ಕರ, ಬಿಡುಗಡೆಗೋಸ್ಕರವಲ್ಲ, ನಾವು ಕರ್ತನನ್ನ ಪ್ರೀತಿಸುವವರಾಗೋಣ. ಈಗ ನಾವು ಆತನನ್ನು ನೋಡ್ತಾ ಇಲ್ಲ, ಆತನ ನೋಡೋದಕ್ಕೆ ನಾವು ತವಕ ಪಡೋದಾದ್ರೆ ಈ ಲೋಕದ ಯಾವುದೇ ಕಾರ್ಯಗಳು ನಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಮುಂದೆ ನೋಡಿಕೊಳ್ಳೋಣ. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ, ಇನ್ನು ಯೇಸು ಕ್ರಿಸ್ತನು ನಿತ್ಯ ಜೀವದ ಬಗ್ಗೆ ಏನನ್ನು ಹೇಳುತ್ತಾರೆ ನೋಡುವಾಗ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ನನ್ನ ವಾಕ್ಯವನ್ನ ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವನ್ನು ನಂಬಿದವನು ನಮಗೆ ಗೊತ್ತಾಯ್ತು. ಆದ್ರೆ ಈ ನಿತ್ಯ ಜೀವ ಹೊಂದೋದಕ್ಕೆ ಯಾರು ಟಿಕೆಟ್ ರಿಸೀವ್ ಮಾಡ್ತಾನೋ ಅವನಿಗೆ ಏನಾಗುದಂತೆ? ತೀರ್ಪಿಗೆ ಗುರಿಯಾಗೋದಿಲ್ಲ, ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಹಾಗಾದ್ರೆ ಅರ್ಥ ಏನು? ಸಾಯೋದಿಲ್ಲ ಅಂತ ಅರ್ಥನ? ಸಾಯೋದಿಲ್ಲ ಅಂತ ಅರ್ಥನ? ಸಾಯ್ತೀವಿ, ನಮ್ಮ ಶರೀರ ಸಾಯುತ್ತೆ, ಆದ್ರೆ ಆತ್ಮ ಸಾಯೋದಿಲ್ಲ. ಹಲ್ಲೆಲೂಯಾ. ಆತ್ಮಕ್ಕೆ ಸಮಾಧಾನವನ್ನ ಕೊಡುವ ಆತನಾಗಿದ್ದಾನೆ. ಹಾಗಾದ್ರೆ ಈ ಆತ್ಮದ ಒಂದು ಮರಣವನ್ನ ಈ ಜೀವಂತವಾಗಿರುವಾಗಲೇ ನಾವು ಅರ್ಥ ಮಾಡ್ಕೊಂಡಿದೀವ ನೋಡಿ. ಕೆಲವು ದುರಾತ್ಮಗಳು ತಮಗೆ ಹಿಂಸೆ ಆಗುತ್ತೆ ಅಂತ ಅನ್ಕೊಂಡು ಒದ್ದಾಡ್ತವೆ.
ಆ ದುರಾತ್ಮಗಳು ಒದ್ದಾಡುವಾಗ ನಾವು ಅದನ್ನ ಅರ್ಥ ಮಾಡ್ಕೋಬೇಕು, ಅಲ್ಲೊಂದು ಹಿಂಸೆ ಇದೆ ಅಂತ ಅರ್ಥ. ನರಕಕ್ಕೆ ಯಾರು ಹೋಗಿಲ್ಲ, ನರಕದ ವಿಚಾರ ಕೇಳಿಸ್ಕೊತಾ ಇದೀವಿ ಅಷ್ಟೇನೆ. ಅದನ್ನ ಅರ್ಥ ಮಾಡಿಕೊಳ್ಳುವಷ್ಟು ಕೆಪಾಸಿಟಿ ಎಷ್ಟು ಜನರಿಗೆ ಅದು ಓದುವಾಗ ನನಗೆ ಗೊತ್ತಿಲ್ಲ. ನಮ್ಗೆ ಅದನ್ನು ಓದುವಾಗ ಒಂದು ಇಮ್ಯಾಜಿನೇಷನ್ ಆಗ್ಬಿಡುತ್ತೆ, ಅಲ್ಲೇನೋ ನರಕದ ಏನೋ ಬಾಗಿಲು ಏನೆಲ್ಲ ಅದರಲ್ಲಿ ವರ್ಡಿಂಗ್ಸ್ಗಳು ಬರ್ತವೆ. ಅದಕ್ಕೊಂದು ಹಿಂಸೆ ಇದೆ ಅಂತ ಅನ್ಕೊಂಡು ಗೊತ್ತಾಗುತ್ತೆ. ಆ ಹಿಂಸೆ ಇದೆಯಲ್ಲ, ಈ ಹಿಂಸೆಗಿಂತ ಬಹಳ ಘೋರವಾದದ್ದು. ಅದನ್ನ ತಡ್ಕೊಳ್ಳೋದಕ್ಕೆ ಆತ್ಮಕ್ಕೆ ಆಗಲ್ಲ. ಅದಕ್ಕೋಸ್ಕರ ಆ ನಿತ್ಯ ನಿರಂತರವಾದ ಹಿಂಸೆಯಿಂದ ನಾವು ಪಾರಾಗಬೇಕು ಅಂದ್ರೆ ಎಲ್ಲಿಗೆ ಬರಬೇಕು? ನಾವು ಯೇಸುವಿನ ಹತ್ತಿಗೆ ಬರಬೇಕು. ಹಲ್ಲೆಲೂಯಾ. ಅವರಿಗೆ ಯಾವುದೇ ರೀತಿಯಲ್ಲಿ ತೀರ್ಪಿಗೆ ಅಥವಾ ಶಿಕ್ಷೆಗೆ ಗುರಿ ಆಗೋದಿಲ್ಲ, ಇದನ್ನು ನೋಡ್ತೇವೆ. ಹಾಗಾದ್ರೆ ನಾವು ಈ ಲೋಕದಲ್ಲಿ ಇದ್ದು ನಾವು ನಿತ್ಯ ಜೀವವನ್ನ ಆಲೋಚನೆ ಮಾಡೋದಾದ್ರೆ, ದೃಷ್ಟಿ ಇಡೋದಾದ್ರೆ, ನಾವು ತೀರ್ಪಿಗೆ ಗುರಿಯಾಗದಂತೆ ನಾವು ಜೀವಿಸುವವರಾಗಿರ್ತೇವೆ. ಈಗ ನೋಡಿ, ಒಂದು ಕೇಸ್ ಆಯ್ತು ಅಂತಂದ್ರೆ ಒಂದು ಶಿಕ್ಷೆ ಅನೌನ್ಸ್ ಆಗುತ್ತೆ. ಮೊನ್ನೆ ಈಗ ನಿಮಿಷ ಪ್ರಿಯಾ ಅವರ ಒಂದು ಕೇಸ್ನೇ ಪರಿಗಣಿಸೋಣ. ಆಕೆಗೆ ಶಿಕ್ಷೆ ಆಗಿತ್ತು. ಆದ್ರೆ ಲಾಸ್ಟ್ ಒಂದು ಟ್ರೈ ಇದೆ. ಏನಂತಂದ್ರೆ ಅದನ್ನ ಬ್ಲಡ್ ಮನಿ ಅಂತ ಕರೀತಾರೆ. ಈ ಯಾರ ಮೇಲೆ ಶಿಕ್ಷೆ ಅನ್ನೋದು ಅವರ ಕುಟುಂಬದವರು ಹೋಗಿ ನಮ್ಮ ಮೇಲೆ ಕರುಣೆ ತೋರಿಸ್ಬೇಕು. ಯಾರ ಹತ್ರ ಕೇಳಬೇಕು? ಯಾರ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆಯೋ ಆ ಕುಟುಂಬದ ಅನ್ಯಾಯ ಆಗಿರುವಂತ ಕುಟುಂಬಕ್ಕೆ ಹೋಗಿ ಕೇಳಿ, ಇಷ್ಟೇ ಅಮೌಂಟ್ ಅನ್ನು ಕೊಟ್ಟು ನಮ್ಮ ಮೇಲೆ ಕರುಣೆ ತೋರಿಸಿ ಈ ಹಣವನ್ನು ತಗೊಳ್ಳಿ, ನಮಗೆ ನೀವು ಕಳೆದುಕೊಂಡಂತ ವ್ಯಕ್ತಿಯನ್ನ ಭರಿಸಿಕೊಡೋದಕ್ಕೆ ಶಕ್ತಿ ಇಲ್ಲ, ನೀವು ಕಳೆದುಕೊಂಡ ಸಮಾಧಾನವನ್ನ ಭರಿಸೋದಕ್ಕೆ ಶಕ್ತಿ ಇಲ್ಲ, ನೀವು ಕಳೆದುಕೊಂಡ ಆ ಒಂದು ಸಮಾಧಾನದ ವಿಚಾರಗಳನ್ನ ಭರಿಸೋದಕ್ಕೆ ಶಕ್ತಿ ಇಲ್ಲ. ಆದರೆ ನಮಗೇನು ಏನು ನೀವು ಕಳೆದುಕೊಂಡ್ರೆ ಇದರ ಮುಖಾಂತರವಾದರೂ ನೀವು ನಮ್ಮ ಮೇಲೆ ಕರುಣೆ ತೋರಿಸಿದೆ ಅಂತ ಕೇಳಿದಾಗ ಆ ನಿಮಿಷ ಪ್ರಿಯಗೆ ಕರುಣೆಯನ್ನು ಅವರು ತೋರಿಸಿದ್ರು. ಯಾರ್ದೋ ಇನ್ಫ್ಲುಯೆನ್ಸ್ ಮುಖಾಂತರ ಕರುಣೆ ತೋರಿಸೋರು. ಆದ್ರೆ ಅವರ ಹೃದಯ ಕರಗಬೇಕು ತಾನೆ. ಅವರ ಹೃದಯ ಕಠಿಣ ಆಗಿದ್ರೆ ಏನು ಮಾಡೋದಕ್ಕಾಗಲಿಲ್ಲ. ಸೊ ಅಲ್ಲಿ ಶಿಕ್ಷೆ ಮನ್ನಾ ಆಯಿತು. ಅದೇ ರೀತಿಯಲ್ಲಿ ತಂದೆಯಾದ ದೇವರು ನಮ್ಮ ಮೇಲೆ ಬರಬೇಕಾಗಿರುವ ಶಿಕ್ಷೆಯನ್ನ, ನಮ್ಮ ಮೇಲೆ ಬರಬೇಕಾಗಿರುವಂತಹ ದಂಡನೆಯನ್ನ ತನ್ನ ಮಗನಾದ ಯೇಸು ಕ್ರಿಸ್ತನ ಆ ಒಂದು ಪಾಡುಗಳನ್ನ, ಆ ಒಂದು ಶಿಲುಬೆಯ ಮರಣವನ್ನ, ಆತನು ಸುರಿಸಿದ ರಕ್ತವನ್ನ ನೋಡಿ ಆತನು ಈಗಲೂ ಕೂಡ ತನ್ನ ರಕ್ತವನ್ನ ಹಿಡಿದು ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ನನ್ನ ಮಕ್ಕಳನ್ನ ಶಿಕ್ಷಿಸಬೇಡ ಅಂತ ಹೇಳುವಾಗ ನ್ಯಾಯ ಸ್ವರೂಪನ ನ್ಯಾಯಾಧಿಪತಿಯಾದ ತಂದೆ ಏನ್ ಮಾಡ್ತಾ ಇದ್ದಾನೆ? ನಮ್ಮನ್ನ ಕ್ಷಮಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮನ್ನ ಜೀವಕ್ಕೆ ಸೇರಿಸಿಕೊಳ್ಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ತೀರ್ಪಿಗೆ ಒಳಗಾಗ್ತಾ ಇಲ್ಲ. ಹಲ್ಲೆಲೂಯಾ. ಯೋಹನ್ನ ಸುವಾರ್ತೆ 6:24 ವಚನವನ್ನು ನೋಡಿಕೊಳ್ಳೋಣ. ಯೋಹನ್ನ ಸುವಾರ್ತೆ 6:24 ವಚನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆಯ ದಿನಗಳಲ್ಲಿ ಎಬ್ಬಿಸುವೆನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈಗ ಜೀವಂತವಿದ್ದು ಸತ್ತರೂ ಕೂಡ ನಾವು ಯೇಸುವಿಗೆ ತಕ್ಕ ಹಾಗೆ ನಡೆದು ಸಾಯೋದಾದ್ರೆ ಆಲ್ರೆಡಿ ನಾವು ನಿತ್ಯ ಜೀವದ ಟಿಕೆಟ್ ಅನ್ನು ಹಿಡಿದುಕೊಂಡು ಮಾತ್ರವೇ ಸಾಯ್ತೇವೆ. ಆ ಕ್ಷಣದಲ್ಲಿ ನಮಗೆ ನಿತ್ಯ ಸಿಗೋದಿಲ್ಲ. ಆದ್ರೆ ಕಡೆಯಲ್ಲಿ ಕರ್ತನ ಏನ್ ಮಾಡ್ತಾನಂತೆ? ನಮ್ಮನ್ನ ಎಬ್ಬಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸುವಿನ ಮಾಂಸವನ್ನ, ರಕ್ತವನ್ನ ನಾವು ಸೇವಿಸೋದ್ರಿಂದ ನಮಗೇನ್ ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಆದ್ರೆ ಅದಕ್ಕೊಂದು ಕಂಡೀಷನ್ ಇದೆ. ಏನಂತಂದ್ರೆ ನಾವು ಯೋಗ್ಯರಾಗಿ ತೆಗೆದುಕೊಳ್ಳಬೇಕು, ಪರಿಶುದ್ಧರಾಗಿ ತೆಗೆದುಕೊಳ್ಳಬೇಕು. ಅದೇ ಒಂದು ಕಂಡೀಷನ್ ಇಲ್ಲದೆ ತೆಗೆದುಕೊಳ್ಳಬಾರದು ಅನ್ನುವಂತ ತಾತ್ಪರ್ಯ ಇಲ್ಲ. ಈ ತಿಂಗಳ ಪ್ರಾರಂಭದಲ್ಲಿ ನಾವು ಸ್ವಲ್ಪ ದೇವರಾತ್ಮನು ಸಭೆಯಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆ ವಿಚಾರವನ್ನ ಸೇವಿಸುವಂತೆ ಮಾಡಿದನು. ಯಾಕೆಂತಂದ್ರೆ ನಿಮ್ಮ ಆತ್ಮ ನಾಶ ಆಗಬಾರದು. ಒಂದು ವೇಳೆ ನೋಡ್ರಿ, ಸೇವಕರಿಗೆ ಅದರಲ್ಲಿ ಏನೂ ಇಲ್ಲ. ಸೇವಕರಿಗೆ ಪ್ರಾರ್ಥನೆ ಮಾಡಿ ತಂದಿಡೋದು ಅಷ್ಟೇ ಕೆಲಸ ಇರೋದು. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತಿದೆ ಅಂತ ಅನ್ಕೊಂಡು ತಿಳಿಸಲೇಬೇಕು. ಯಾಕೆಂತಂದ್ರೆ ಕೆಲವರಿಗೆ ಏನ್ ಗೊತ್ತಾ? ವರ್ಷಾನುಗಟ್ಟಲೆಯಿಂದ ಒಂದೇ ರೀತಿ ಇದ್ದಾರೆ, ವರ್ಷಾನುಗಟ್ಟಲೆಯಿಂದ ಒಂದೇ ಪಾಪದಲ್ಲಿದ್ದಾರೆ, ವರ್ಷಾನುಗಟ್ಟಲೆಯಿಂದ ಒಂದೇ ರೋಗ ಅವರನ್ನ ಹಿಂಬಾಲಿಸ್ತಾ ಇದೆ, ವರ್ಷಾನುಗಟ್ಟಲೆಯಿಂದ ಅದೇ ಕುಟುಂಬದ ಬಾಧೆಗಳಿದ್ದಾವೆ, ವರ್ಷಾನುಗಟ್ಟಲೆಯಿಂದ ಅದೇ ಕಷ್ಟದಲ್ಲಿ ಹಾದೋಗ್ತಿದ್ದಾರೆ. ಯಾಕೆ ಹಂಗಾಗ್ತಾ ಇದೆ?
ಸರಿಪಡಿಸ್ಕೊಳ್ಳದೆ ಈ ಕಾರ್ಯಗಳಿಗೆ ಕೈ ಹಾಕ್ತಾ ಇದೆ. ಅದಕ್ಕೋಸ್ಕರವಾಗಿ ಸಾಫ್ಟ್ ಆಗಿ ಹೇಳ್ತಾ ಇದ್ರು, ಅರ್ಥ ಆಗ್ತಾ ಇರಲಿಲ್ಲ. ಯೋಗ್ಯರಾಗಿ ಸೇವಿಸಬೇಡ್ರಿ ಅನ್ಕೊಂಡು ಓದಿ 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 ಹೇಳ್ತಾ ಇದ್ರು, ಅರ್ಥ ಆಗ್ಲಿಲ್ಲ. ಸೊ ಸ್ಟ್ರಿಕ್ಟ್ ಆಗಿ ಹೇಳಿದಾಗ ಏನಾಗುತ್ತೆ ಅಂದ್ರೆ, ನಿಜವಾಗಲೂ ಯೇಸುವನ್ನು ಅರ್ಥ ಮಾಡಿಕೊಂಡು, ಯೇಸುವಿನ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಏನ್ ಮಾಡ್ತಾರೆ, ಹೌದಲ್ವಾ, ಕರೆಕ್ಟ್ ಅಲ್ಲ ಹೇಳಿದ್ರೆ ತಪ್ಪೇನಿದೆ. ಶಾರ್ಪ್ ಆಗಿ ಬಂದಿರ್ಬೋದು, ಕಡ್ಡಿಯಲ್ಲಿ ಏಟೋದಕ್ಕಿಂತ ಒಂದು ಬೆತ್ತದಲ್ಲಿ ಏಟು ಬಿದ್ದಿದೆ, ಆದ್ರೆ ಹೇಳ್ತಿರೋ ಸರಿ ಅಲ್ವಾ. ಮಾಸ್ಟರ್ ಕೆಳಗಡೆ ಕೆಲವು ಸರಿ ಆ ಒಂದು ಸಿಚುವೇಶನ್ಗೆ ಅನುಗುಣವಾಗಿ ಇವನಿಗೆ ಇವನು ಇನ್ನು ಮುಂದೆ ಈ ತಪ್ಪನ್ನ ಮಾಡಬಾರ್ದು ಅಂತ ಅನ್ಕೊಂಡು ಒಂದು ಫೈನಲ್ ಆಗಿರುವ ಒಂದು ಶಿಕ್ಷೆಯನ್ನು ಕೊಡ್ತಾರೆ. ಆವಾಗ ನಮ್ಗೆ ಅರ್ಥವಾಗುತ್ತೆ, ಇನ್ನೇನಾದ್ರೂ ಈ ತಪ್ಪನ್ನ ಮಾಡಿದ್ರೆ ನಮ್ಗೆ ಇಂಥ ಏಟುಗಳು ಬೀಳ್ತವೆ ಅಂತ ಅನ್ಕೊಂಡು ನಾವೇ ಮಾಡ್ತೀವಿ, ಆ ತಪ್ಪನ್ನು ಮಾಡೋದನ್ನೇ ಬಿಟ್ಟು ಬಿಡ್ತೀವಿ. ಯಾಕಂದ್ರೆ ಆ ಶಿಕ್ಷೆ ನೆನಪಾಗ್ತಾ ಇರುತ್ತೆ. ಸೊ ಅದನ್ನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಈ ಒಂದು ತಿಂಗಳಲ್ಲಿ ಹೇಳಲ್ಪಟ್ಟಿದೆ. ಆದ್ರೆ ಕೆಲವು ಜನರು ಅದನ್ನು ಅಫೆಂಡ್ ಆಗಿ ತಿಳ್ಕೊಂಡಿದ್ದಾರೆ, ನನಗೆ ಗೊತ್ತಿದೆ. ನಾವು ಆತ್ಮಗಳನ್ನು ನಡೆಸೋರು, ಆತ್ಮಗಳು ಯಾವ ರೀತಿಯಲ್ಲಿ ವಾಕ್ಯಗಳನ್ನು ತೆಗೆದುಕೊಳ್ತಾರೆ ಅಂತ ಗೊತ್ತಿದೆ. ಆದ್ರೆ ದೇವರ ಮುಂದೆ ನಾವು ಅದನ್ನ ಹೇಳಲೇಬೇಕಾಗಿದೆ. ಹಲ್ಲೆಲೂಯಾ. ಹೇಳಲಿಲ್ಲ ಅಂತಂದ್ರೆ ಕಡೆಯ ಕಾಲ ಬರ್ತಾ ಇದೆ, ನೋವನ್ನ ನಾವೇ ರೀತಿಯಲ್ಲಿ ಹತ್ತುವ ಸಂದರ್ಭ ಬರ್ತಾ ಇದೆ. ಹತ್ತುವ ಸಂದರ್ಭ ಬಂದಾಗ ನಾವು ಸ್ಟ್ರಿಕ್ಟ್ ಆಗಿ ಟಿಕೆಟ್ ಇದೆಯೇನಪ್ಪ, ಎಲ್ಲ ಮಾಡ್ಕೊಂಡಿದ್ದೇನಪ್ಪ, ಎಲ್ಲ ತಂದಿದ್ದೇನಪ್ಪ ಅಂತ ಅನ್ಕೊಂಡು ಕೇಳದೆ ಹೋದ್ರೆ ಹತ್ಸೋದೆಂಗೆ? ಅದಕ್ಕೋಸ್ಕರವಾಗಿ ಕರ್ತನ ಹೇಳ್ತಾ ಇದ್ದೇನೆ, ನೀವು ನನ್ನ ಮಾಂಸವನ್ನ ತಿಂದು ರಕ್ತವನ್ನು ಕುಡಿಯುವುದಾದ್ರೆ ಏನ್ ಸಿಗುತ್ತೆ? ನಿತ್ಯ ಜೀವ. ಆತನ ಮರಣವನ್ನ ನೆನೆಸಿ ಆ ದೇಹದಲ್ಲಿಯೋ ರಕ್ತದಲ್ಲಿಯೋ ಭಾಗಿಯಾಗುವಾಗ ನಾವು ನಿತ್ಯ ಜೀವ ಹೊಂದುವುದಕ್ಕೆ ಪಾತ್ರರಾಗ್ತೇವೆ. ಯಾಕೆ ಹೇಳಿ? ಅದು ನಮ್ಮನ್ನ ಕ್ಷಮೆಯ ಕಡೆ ಕರೆದುಕೊಂಡು ಹೋಗ್ತದೆ. ನಮಗೆ ಅದೇ ರೀತಿ ಅದು ನಮ್ಮನ್ನ ಮಾನಸಾಂತರದೆಡೆಗೆ ಕಂಡು ಹೋಗ್ತದೆ. ಕೈಯಲ್ಲಿ ರೊಟ್ಟಿಯನ್ನ ಆ ಒಂದು ದ್ರಾಕ್ಷಾರಸವನ್ನ ಹಿಡಿದಾಗ ನಮಗೇನಿಸ್ತದೆ, ನನ್ನೆಲ್ಲ ಪಾಪಗಳನ್ನ ಬಿಟ್ಟು ನಾನು ನಿನ್ನ ಕಡೆ ತಿರುಗ್ತಾ ಇದ್ದೇನೆ ಎನ್ನುವಂತ ನಿರ್ಧಾರವನ್ನ ಕೈಗೊಳ್ಳುವಂತೆ ಮಾಡ್ತಾ ಇದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನವನ್ನು ನೋಡುವಾಗ ಈ ರೀತಿಯಲ್ಲಿ ವಾಕ್ಯ ಹೇಳ್ತಾ ಇದೆ, ಯೇಸು ವಾಕ್ಯಗೆ ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆ ಆಗುವುದು, ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ವರ್ತೆಯಾಗಿದ್ದು ನಿತ್ಯ ಜೀವವನ್ನ ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಈ ಲೋಕದಲ್ಲಿ ನಾವು ಎಂತೆಂತ ನೀರುಗಳನ್ನು ಕುಡಿದಿದ್ದೇವೆ. RO, UV, ಆದ್ಮೇಲೆ ಬಾವಿ ನೀರು, ಕೆರೆ ನೀರು, ಸಮುದ್ರದ ನೀರು, ಏನೇನೋ ನೀರನ್ನು ಕುಡಿದೀವಿ. ಆದ್ರೆ ಕರ್ತನ ಹೇಳ್ತಾರೆ, ಎಲ್ಲ ನೀರುಗಳಿಗಿಂತ ನಿಮ್ಮ ಆತ್ಮಕ್ಕೆ, ಪ್ರಾಣಕ್ಕೆ, ನಿಮ್ಮ ಶರೀರಕ್ಕೆ ಸಮಾಧಾನವನ್ನು ಕೊಡುವಂತ ನೀರು ನನ್ನ ಬಳಿ ಇದೆ. ಆ ನೀರನ್ನು ನೀವು ಕುಡಿಯೋದಾದ್ರೆ ಎಂದಿಗೂ ನೀರಡಿಕೆ ಆಗೋದಿಲ್ಲ. ನೀರಡಿಕೆ ಆಗೋದಿಲ್ಲ ಅಂದ್ರೆ ಅರ್ಥ ಏನು? ತೃಪ್ತಿ ಆಗುತ್ತೆ. ನೋಡ್ರಿ, ಏನೇ ಒಂದು ಚಿಕ್ಕನ್ನಲ್ಲೂ ಕೂಡ ಒಂದು ಪೆನ್ಸಿಲ್ ತೆಗೆದುಕೊಡಿ. ನಮ್ಮ ಪೆನ್ಸಿಲ್ ಕೈಯಲ್ಲಿದೆ, ಆದ್ರೆ ಪಕ್ಕದಲ್ಲಿದೆ ಅವ್ರ ಮಕ್ಕಳಿಗೆ 2 ಪೆನ್ಸಿಲ್ ಕೊಟ್ಟರು. ತಂದೆ ತಾಯಿ ಕಷ್ಟಪಟ್ಟು ಒಂದು ಪೆನ್ಸಿಲ್ ಅಂತ ಕೊಟ್ರೆ ಮಗು ಏನನ್ನು ನೋಡ್ತಾ ಇದೆ? ಇದನ್ನ ನೋಡ್ತಾ ಇಲ್ಲ, ಅಲ್ಲಿ ನೋಡ್ತಾ ಇದೆ. ತೃಪ್ತಿ ಇಲ್ಲ. ಆದ ನಂತರ ಬ್ಯಾಗ್ ಪೆನ್ಸಿಲ್ ನಡೀತು, ಕೆಲಸದ ಜಾಗಕ್ಕೆ ಬರುತ್ತೆ. ಕೆಲಸದ ಜಾಗ ಬೇಡ, ಚಿಕ್ಕ ಮಗು ಹಾಲು ಬಿಸ್ಕಿಟ್ ಅದೇನೋ ಉಣಿಸ್ತಾ ಇರ್ತೀವಲ್ಲ, ಆ ಬಿಡಿಸಿದ್ರು ಕೂಡ ಪಕ್ಕದಲ್ಲಿರೋರಿಗೆ ಇನ್ನೊಂದು 2 ಕೊಟ್ಟು ನೋಡ್ರಿ. ಒಂದು ಇದನ್ನ ತಿನ್ನೋದಕ್ಕೆ ವಿಚಾರ ಇಲ್ಲ, ಅದನ್ನ ಯಾಕೆ ಜಾಸ್ತಿ ಕೊಟ್ರಲ್ಲ ಅವರಿಗೆ, ಅದು ನನ್ಗೆ ಬೇಕು ಅಂತ ಅನ್ನೋದು ತೃಪ್ತಿ ಇಲ್ಲ. ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ನಿನಗೆ ಸಂಪೂರ್ಣ ತೃಪ್ತಿಯನ್ನು ನಾನು ಕೊಡ್ತೇನೆ. ಹಲ್ಲೆಲೂಯಾ. ಇನ್ನು ಬೇರೆಯವರ ವಿಚಾರವನ್ನು ನೋಡುವವನಲ್ಲ. ಯಾಕದಕ್ಕೋಸ್ಕರವಾಗಿ ನಿನ್ನ ನೆರೆಯವರನ್ನ ನಿನ್ನಂತೆ ನೀನು ಪ್ರೀತಿಸಬೇಕು. ಯಾವಾಗ ನಿನ್ನಂತೆ ಪ್ರೀತಿಸಕ್ಕಾಗೋದು? ತನಗಿರುವುದರಲ್ಲಿ ತೃಪ್ತಿ ಇದ್ರೆ ಮಾತ್ರ ನಿನ್ನಂತೆ ಪ್ರೀತಿಸಕ್ಕಾಗೋದು. ತೃಪ್ತಿ ಬರಬಾರದು ಅಂತಂದ್ರೆ ನೋಡ್ರಿ, ಆದವ ಅವರಿಗೆ ಇಡೀ ತೋಟವನ್ನ ಅವರು ಕೈ ಕೊಟ್ಟು ಹಣ್ಣುಗಳನ್ನ ಕೊಟ್ಟರು. ಹಣ್ಣು ಬೆಳೆಸಿ ತಿನ್ರಪ್ಪ ಅಂತ ಅನ್ಕೊಂಡು ಹೇಳಿಲ್ಲ. ನಾನು ಬೀಜ ಬಿತ್ತಿದ್ದೀನಿ, ಅದಕ್ಕೆ ನೀರು ಹಾಕಿ, ಅದಕ್ಕೆ ಗೊಬ್ಬರ ಹಾಕಿ, ಅದನ್ನ ಬೆಳೆಸಿ ನೀವು ತಿನ್ನಿ ಅಂತ ಅನ್ಕೊಂಡು ಹೇಳಿಲ್ಲ. ಕರ್ತನು ಏನ್ ಮಾಡಿದೆ? ಹಣ್ಣುಗಳಿವೆ, ಆ ಹಣ್ಣುಗಳನ್ನ ಸೇವಿಸಿ. ಅದೇ ರೀತಿ ಜೀವ ವೃಕ್ಷದ ಹಣ್ಣನ್ನು ಕೂಡ ಇಟ್ಟು ಅದರ ಒಳಗಡೆ. ಒಂದು ವೇಳೆ ಅವತ್ತು ನಮ್ಮ ತಾತ ಆದಾಮ ಹೋಗಿ
ಅದಕ್ಕೆ ಪ್ರಿಯಾಂಕ ಹೇಳ್ತಾರೆ, ಈ ಏನು ಹೇರುವಂತ ಸಂದರ್ಭದಲ್ಲಿ ಯಾಕೆ ಹೆಣ್ಮಕ್ಳಿಗೆ ಇಷ್ಟೊಂದು ಕಷ್ಟ ಅಂತ ಅನ್ಕೊಂಡು ನಾನು ಅದಕ್ಕೆ ಹೇಳಿದೆ, ನಿಮ್ಮ ಅಜ್ಜಿ ಹೋಗಿ ಚೆನ್ನಾಗಿ ತಿಂದ್ಬಿಟ್ರು, ತಿಂದ್ಬಿಟ್ಟು ತಾನು ತಿಂದು ಹೋಗಿ ತಗೊಂಡು ಬಂದು ಗಂಡನಿಗೂ ಕೊಟ್ಟಲ್ಲ. ನಾವೇನೋ ಕೆಲಸ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡಿದ್ವಿ, ಬಿಸಿ ಟೈಮಲ್ಲಿ ಬಂದು ಇದೇನೋ ಹಣ್ಣು ಸಿಕ್ಕಿದೆ ಅಂತ ತಿಂದ್ಬಿಟ್ಟು ನಾವು ತಿಂದ್ಬಿಟ್ವಿ. ನಮ್ಮ ಅಜ್ಜನೂ ತಿಂದ್ಬಿಟ್ರು, ಅವ್ರ ಹೆಂಗೋ ತಿಂದ್ಬಿಟ್ರು, ಅವ್ರೇನೋ ಇದು ಮಾಡಿದ್ರು, ನಮಗೂ ಅನ್ಭವಿಸಂಗ ಆಯ್ತಲ್ಲ. ಅದಕ್ಕೆ ನಾನು ಹೇಳಿದೆ, ಏನು ತಪ್ಪಾಗಿಲ್ಲ, ಸರಿನೇ ಆಗಿದೆ, ಏನು ಲೆಕ್ಕಾಚಾರ ತಪ್ಪೇನಾಗಿಲ್ಲ, ಸರಿನೇ ಆಗಿದೆ, ಏನು ಮಾಡಂಗಿಲ್ಲ. ಅದು ನಿಮ್ಮ ಅಜ್ಜಿ ಹತ್ರ ನೀವು ಲೆಕ್ಕಾಚಾರ ಪರಲೋಕದಲ್ಲೇ ಕೇಳಬೇಕು. ಅದಕ್ಕೋಸ್ಕರವಾಗಿ ಕರ್ತನ ಏನ್ ಮಾಡಿದೆ, ಅಲ್ಲಿ ನೋಡ್ರಿ ಎಲ್ಲಾ ಹಣ್ಣುಗಳಿದ್ರು ಕೂಡ ತೃಪ್ತಿ ಆಗ್ಲಿಲ್ಲ. ಅದೊಂದೇನು ಹಣ್ಣು, ಆ ಹಣ್ಣು ಏನು ಅಂತ ಅನ್ಕೊಂಡು ಕೇಳೋವಂಗೆ ತೃಪ್ತಿ ಇಲ್ಲದ ಮನುಷ್ಯ ಎಲ್ಲಿಂದ ಪ್ರಾರಂಭ? ಆದಾಮನಿಂದಲೇ, ಅವಳಿಂದಲೇ ನಾವು ಪ್ರಾರಂಭವಾದ. ಆದಾಮನಿಗೆ ತೃಪ್ತಿ ಇತ್ತೋ ಏನೋ ಗೊತ್ತಿಲ್ಲ, ಬಟ್ ಅವಳಿಗೆ ಅಂತ ತೃಪ್ತಿ ಇರಲಿಲ್ಲ. ಅವಳು ಹೋಗಿ ತಗೊಂಡು ತಿಂದು ತನ್ನ ಗಂಟೆ ಕೊಟ್ಟರು. ಇವನಾದ್ರೂ ಕೇಳಬಾರ್ದ? ಅವಳ ಅದಕ್ಕೆ ಪ್ರಿಯಾಂಕ, ನಿನ್ ತಾತನಿಗೆ ಕೇಳಕ್ಕೇನಾಗಿದೆ, ಕೇಳಕ್ಕೇನಾಗಿದೆ ನಿಮ್ಗೆ, ಏನ್ ಹಣ್ಣಿದು ಅಂತ ಅನ್ಕೊಂಡು. ಒಂದ್ ವೇಳೆ ಹಂಗಾದ್ರೂ ಕೂಡ ಮತ್ತೆ ಒಬ್ಬಂಟಿಗನಾಗಿದ್ದು, ಮತ್ತೆ ಮೂಳೆ ತೆಗಿಬೇಕಾಗಿತ್ತು. ಅದಕ್ಕೆ ಅವ್ರು ಏನ್ ಮಾಡದ, ಅವನು ಸೇರ್ಕೊಂಡು ಅಲ್ಲಿ ತಿಂದ್ಬಿಟ್ಟ. ಅದಕ್ಕೆ ನೋಡ್ರಿ, ದೇವರು ಕೊಡುವಂತ ನೀರಿನಿಂದ ನೀರಡಿಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ತೃಪ್ತಿ ಆಗುವುದು, ಯಾವ ಅತೃಪ್ತಿ ಮನುಷ್ಯರಲ್ಲಿತ್ತೋ ಆ ಅತೃಪ್ತಿಯನ್ನ ಕರ್ತನು ಹೋಗಲಾಡಿಸಿದಕ್ಕೋಸ್ಕರವಾಗಿ ಆತನ ಹೇಳ್ತಾ ಇದ್ದಾರೆ, ನನ್ನಲ್ಲಿ ಬಂದು ನೀರನ್ನು ಕುಡಿರಿ, ನಿಮಗೆ ತೃಪ್ತಿಯಾಗುವುದು, ನಿಮಗೆ ನೀರಡಿಕೆ ಆಗೋದೇ ಇಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ವರ್ತೆಯಾಗಿದ್ದು ನಿತ್ಯ ಜೀವವನ್ನು. ಅದೇನು ಗೊತ್ತಾ, ನೀರು ಹೋದ ಕೂಡಲೇ ಆ ನೀರಲ್ಲಿ ಖಾಲಿ ಆಗೋದಿಲ್ಲ. ಆ ನೀರೇನಂದ್ರೆ ಅದು ಜೀವ ಜಲ, ಜೀವವನ್ನು ಉಂಟು ಮಾಡುವ ಜಲ. ಅದೇನಂತಂದ್ರೆ ಹೋಗಿ ನೋಡ್ರಿ, ಬೋರ್ವೆಲ್ ಕೊರೆದ್ರೆ ನೀರು ಬೇರೆ ಬರುತ್ತೆ. ಆದ್ರೆ ಈ ನೀರು ಹೆಂಗಿದೆ ಅಂದ್ರೆ, ನೀರು ಹೋಗಿ ಒಳಗಡೆ ಇರುತ್ತದೆ, ಒಳಗಡೆ ಹೋಗಿ ಅದು ಇನ್ನೂ ಹೊರತೆಯನ್ನು ಜನರೇಟ್ ಮಾಡುತ್ತದೆ. ಹಲ್ಲೆಲೂಯಾ. ಯಾರು ಕೊರೆದಿಲ್ಲ, ಯಾರು ಅದನ್ನ ಇದು ಕಷ್ಟಪಟ್ಟಿಲ್ಲ, ಶ್ರಮೆ ಪಟ್ಟಿಲ್ಲ, ಖಾಲಿ ಕರ್ತನನ್ನ ಸೇವಿಸಿದ್ರೆ ಸಾಕು, ಅದು ಹೊರತೆಯಾಗಿ ಮಾಡುತ್ತೆ. ಯಾಕೆ ನೋಡ್ರಿ, ನಾವು ಪ್ರಾರ್ಥನೆ ಹೊಂದಿ ನಾವು ಸ್ವಸ್ಥರಾದ್ವಿ, ಆದ್ರೆ ನಂತರ ನಾವು ಪ್ರಾರ್ಥನೆ ಮಾಡುವಾಗ ಇನ್ನೊಬ್ಬರು ಸ್ವಸ್ಥರಾಗ್ತಾರಲ್ಲ, ಇನ್ನೊಬ್ಬರು ಬಿಡುಗಡೆ ಆಗ್ತಾರಲ್ಲ, ಇನ್ನೊಬ್ಬರು ಮಾರ್ಪಾಟು ಹೊಂತಾರಲ್ಲ. ನಾವು ಸುವಾರ್ತೆ ಹೇಳುವಾಗ ನಮಗೆ ಸಿಕ್ತು ಸುವಾರ್ತೆ, ನಾವು ಕೇಳಿಸ್ಕೊಂಡ್ವಿ, ನಾವು ಒಬ್ಬರೇ ಇದಾಗಬೇಕಾಗಿತ್ತು. ಆದ್ರೆ ನಮ್ಮ ಮಾತನ್ನು ಕೂಡ ದೇವರು ಏನ್ ಮಾಡಿದ್ರು, ನಿನ್ನ ನಾಲಿಗೆಯಲ್ಲಿ ಬರುವಂತ ಮಾತನ್ನು ಕೂಡ ಒಂದು ಶಕ್ತಿಯಾದ ಬಲ ಸ್ವರೂಪವಾದ ಸುವಾರ್ತೆಯನ್ನಾಗಿ ಮಾಡಿ ಕರ್ತನು ಅನೇಕ ಜನರನ್ನ ನಮ್ಮ ಮುಖಾಂತರ ರಕ್ಷಣೆ ಮಾಡುವಾತನಾಗಿದ್ರೆ. ಹಲ್ಲೆಲೂಯಾ. ಕರ್ತನ ಆ ಕಾರ್ಯವನ್ನ ಮಾಡುವ ದೇವರಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಮ್ಮ ಒಳಗಡೆ ಏಸು ಹೋದ ಅಂತಂದ್ರೆ, ಪ್ರಿಯರೇ, ಏಸು ಒಳಗಡೆ ಇದ್ರು ಅಂತಂದ್ರೆ ಅದು ಉಕ್ಕುವಂತ ವಾರ್ತೆ, ಅದು ಸುಮ್ಮನೆ ಇರೋದಿಲ್ಲ, ಅದು ಹೋಗಿ 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 ಬರ್ತಾ ಇರುತ್ತೆ. ನಮಗೆ ಒಂದು ಸರಿ ಏಸು ಒಳಗಡೆ ಹೋದ್ರೆ ಬೇರೆ ನೀರಿನ ಅಗತ್ಯ ಇಲ್ಲ, ಬೇರೆ ಈ ಲೋಕದ ಒಂದು ತೃಪ್ತಿ ಅಗತ್ಯ ಇಲ್ಲ, ಬೇರೆ ವಸ್ತುಗಳ ಅಗತ್ಯ ಇಲ್ಲ. ನಮಗೆ ಏನೇ ಆದ್ರೂ ಕೂಡ ನನ್ನ ಜೊತೆ ಯೇಸು ಇದ್ದಾರೆ. ನೋಡಿ, ಯಾರೇ ನಮ್ಗೆ ನಿಂದೆ ಮಾಡ್ಲಿ, ಬೈಲಿ, ಒಂದೇನ್ ತಿಳ್ಕೊತೀವಿ ಗೊತ್ತಾ, ಅವನು ಗೊತ್ತಿಲ್ಲ ಅದಕ್ಕೋಸ್ಕರ ಬೈತಾನೆ, ಒಂದ್ ಅನ್ಕೋತೀವಿ. ಇಲ್ಲ ಅಂತಂದ್ರೆ ನನ್ನ ಬಗ್ಗೆ ಅವನಿಗೆ ಗೊತ್ತಿಲ್ಲ, ನಾನು ಯಾರನ್ನು ಕಂಡುಕೊಂಡಿದ್ದೀನಿ ಅವನಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಬೈತಾರೆ. ಅವನ್ ನನ್ನೊಳಗಿರುವ ಆತನನ್ನು ಅವನೇನಾದ್ರೆ ಆತ್ರೆ ಅವನನ್ನು ಬೈಯೋದಿಲ್ಲ, ನನಗೆ ಕೈ ಹಿಡಿದು ಪ್ರೈಸ್ ಲಾರ್ಡ್ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಇಷ್ಟು ಮಾತುಗಳನ್ನ ಈ ನಿತ್ಯ ಜೀವದ ಬಗ್ಗೆ ಹೇಳಿದ್ದಾನೆ. ನಾವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಆದ್ರೆ ಒಂದೇನು ಅಂತಂದ್ರೆ, ಈ ನಿತ್ಯ ಜೀವನ ಟಾಪಿಕ್ ಅನ್ನ ನನಗೆ ದೇವರು ಕೊಟ್ಟು ಭಾರದಲ್ಲಿ ಯಾಕೆ ನಡೆಸ್ತಾರೆ ಅಂದ್ರೆ, ನಾವು ಈ ಲೋಕವನ್ನ ನೋಡ್ಕೊಡುದು, ಇನ್ನು ಮುಂದೆ ಪರಲೋಕವನ್ನು ನೋಡ್ಬೇಕು. ಹಲ್ಲೆಲೂಯಾ. ಪರಲೋಕವನ್ನು ಯಾವಾಗ ನಿತ್ಯ ಜೀವನ ನಾವು ನೋಡ್ತೇವೋ, ನನಗೆ ಸಿಗುವಂತ ಜೀವಿತವನ್ನು ಯಾವಾಗ ನೋಡ್ತೇವೋ, ಇಲ್ಲಿಯ ಎಲ್ಲಾ ಕೊರತೆಗಳನ್ನ ಕರ್ತನು ನೀಗಿಸ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಶದ್ರಕ್ ಮೇಷಕ್ ಅಬೇದ್ನೆಗೋ ಯಾವ ಒಂದು ಸರಿ ಇರುವಂತ ತಲೆ ಸರಿಯುವಂತ ವ್ಯಕ್ತಿ ಬೆಂಕಿಯೊಳಗೆ ಹೋಗೋದಕ್ಕೆ ಬಯಸ್ತಾನೆ? ಆ ಬಿಸಿ ಶದ್ರಕ್ ಮೇಷಕ್ ಅವರಿಗೆ ಚಿಕ್ಕಂದಿನಿಂದ ಬೆಂಕಿ ಎಷ್ಟು ಬಿಸಿ ಇರುತ್ತೆ ಗೊತ್ತಿಲ್ವಾ? ಬೆಂಕಿ ಸುಡುತ್ತೆ ಅಂತ ಗೊತ್ತಿಲ್ವಾ? ಬೆಂಕಿ ನಮ್ಮನ್ನ ನಾಶ ಮಾಡುತ್ತೆ ಅಂತ ಗೊತ್ತಿಲ್ವಾ? ಬಟ್ಟೆ ಎಲ್ಲ ಸಂಪೂರ್ಣ ಬೂದಿ ಆಗ್ತಾರೆ ಅಂತ ನನ್ಕೊಂಡು ಗೊತ್ತಿಲ್ಲ. ಆದ್ರೂ ಕೂಡ ಯಾಕೆ ಅವರು ಮುಂದೆ ಹೋದ್ರು? ಯಾಕೆ ಅವರಿಗೆ ಆ ಉರಿ, ಯಾವೊಂದು ಬೆಂಕಿಯ ತಾಪ ಗೊತ್ತಾಗ್ಲಿಲ್ಲ, ಅವ್ರು ಅಂದುಕೊಳ್ಳಿಲ್ಲ? ಯಾಕೆ ಅದನ್ನ ಗಣನೆಗೆ ತೆಗೆದುಕೊಳ್ಳಿಲ್ಲ? ಯಾಕೆ ಅಂತಂದ್ರೆ
ಅವರು ಪರಲೋಕ ಭಾವದ. ಯಾಕೆಂದ್ರೆ ಅವ್ರು ಅಂದ್ಕೊಂಡು ಒಂದು ವೇಳೆ ನಾವು ಸತ್ರೆ ಎಲ್ಲಿರ್ತೀವಿ? ನನ್ನ ಕರ್ತನ ಬಳಿ ಇರ್ತೀವಿ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಸಭೆಯಲ್ಲಿರುವಂತಹ ವಿಶ್ವಾಸಿಗಳಿಗೂ ಕರ್ತನೆ ಹೇಳಿದ್ರೆ, ಒಂದು ವೇಳೆ ನನ್ನ ಪ್ರಾಣಹಾನಿ ಆದರೂ ಕೂಡ ನನಗೆ ಯಾವುದೇ ಒಂದು ಒಳ್ಳೆಯದು ಇಲ್ಲಿ ಸಿಗದೆ ಹೋದ್ರೂ ಕೂಡ ನನಗೆ ಸಿಗುವಂತದಲ್ಲಿ ನನಗೆ ಪರಲೋಕದಲ್ಲಿ ಸಿಗುವಂತದಾಗಿದೆ. ಹಾಲೆಲೂಯಾ. ಹಂಗಂತೇಳಿ ನಿಮ್ಮ ತಂದೆ ಏನು ಕಂಜೂಸಾಗಿರುವಂತವರಲ್ಲ, ಅಥವಾ ಯಾವುದೇ ಆತನು ಕೈ ಎತ್ತಿ ಕೊಡುವುದಕ್ಕೆ ಯಾವತ್ತು ಕೈ ಹಿಂದೆ ಮಾಡುವವನಲ್ಲ. ಆತನು ಇಲ್ಲಿಯೂ ಕೂಡ ನಮಗೆ ಸಮಾಧಾನವನ್ನ, ಹೋರಾಟದಲ್ಲಿ ಜಯವನ್ನ ಕೊಡಲು ಶಕ್ತನಾದ ದೇವರಾಗಿದ್ದಾನೆ. ಹಾಲೆಲೂಯಾ. ಕರ್ತನ ಸನ್ನಿಧಾನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರಿನ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನೇ, ಸರ್ವವಲ್ಲಭನೇ, ಮಹಿಮೆಯುಳ್ಳ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ಸೇರಿ ಬರುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ನೀನೇ ಯೇಸುವೆ, ನೀನೇ ನಿತ್ಯ ಜೀವವಾಗಿದೆ. ನಿನ್ನನ್ನು ತಿಳಿದುಕೊಳ್ಳುವುದೇ ನಿತ್ಯ ಜೀವ ಸ್ವಾಮಿ. ನಿನ್ನ ದೇಹದಲ್ಲಿಯೂ ನಿನ್ನ ರಕ್ತದಲ್ಲಿ ಭಾಗಿಯಾಗುವುದೇ ನಿತ್ಯ ಜೀವ. ಕರ್ತನೆ, ನೀನು ಕೊಡುವಂತ ಆ ಒಂದು ನೀರಡಿಕೆಯಾಗದಂತೆ ಇರುವಂತ ನೀರನ್ನು ಕುಡಿಯುವುದೇ ಕರ್ತನೆ ನಿತ್ಯ ಜೀವ. ಕರ್ತನೆ, ಇದನ್ನು ಅರ್ಥ ಮಾಡಿಕೊಳ್ಳುವಾಗ ನಮಗೆ ಸಹಜಸ್ತವನ್ನ ಚಾಚು. ಇದುವರೆಗೆ ಒಂದು ವೇಳೆ ಸ್ವಾಮಿ ಈ ಲೋಕ ಸಂಬಂಧವಾದ ಜೀವಿತವನ್ನು ನಡೆಸುತ್ತಿರುವುದಾದರೆ, ಇವತ್ತಿನ ದಿವಸ ನಾವು ನಿನ್ನ ಕಡೆ ತಿರುಗ್ತಾ ಇದ್ದೇವೆ. ನಿನ್ನ ಮಾತನ್ನು ಗ್ರಹಿಸುತ್ತಾ ಪರಲೋಕ ಭಾವದವರಾಗಿ ಕರ್ತನೆ, ನಾವು ಕರ್ತನೆ ನಿತ್ಯ ಜೀವವನ್ನು ದೃಷ್ಟಿಸುತ್ತಾ ಜೀವಿಸುವವರಾಗಿದ್ದೇವೆ. ಈ ಲೋಕದಲ್ಲಿ ಯಾವುದೇ ಅಲೆಗಳು ಬಂದರು, ಯಾವುದೇ ಕರ್ತನೆ ಸಮಸ್ಯೆಗಳು ಬಂದರು, ಯಾವುದೇ ದುಃಖ ವೇದನೆಗಳು ಬಂದರು ಕರ್ತನೆ, ನಮಗೊಂದು ಭರವಸೆ ಉಂಟು ಕರ್ತನೆ. ಒಂದು ದಿವಸ ನಮಗೆ ಕಣ್ಣೀರು ಇರೋದಿಲ್ಲ ಕರ್ತನೆ, ನಮಗೆ ವೇದನೆ ಇರೋದಿಲ್ಲ, ಬಾಧೆ ಇರೋದಿಲ್ಲ. ನಾವು ಕರ್ತನೆ ರಾಜ ನಿನ್ನ ಸಮಾಧಾನದಲ್ಲಿ ಸೇರುವವರಾಗಿರ್ತೇವೆ. ಕರ್ತನೆ ರಾಜ, ಈ ರೀತಿಯ ಆಲೋಚನೆಯನ್ನು ಬೆಳೆಸುವುದಕ್ಕೆ ಪರಿಸ್ಥಿತಿಗಳು ಬರುವಾಗ, ಸಂದರ್ಭಗಳು ಬರುವಾಗ ಕರ್ತನೆ ನಮ್ಮನ್ನ ಭಯಪಡಿಸುವಂತ, ಕುಗ್ಗಿಸುವಂತ, ನಮಗೆ ವಿರೋಧ ವರ್ತನೆಯನ್ನು ತೋರಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ. ಆಮೆನ್.